ಹೇ ಗಾಯ್ಸ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವಿವತ್ತು ನಿಮ್ಮೆಲ್ಲರನ್ನೂ ಒಂದು ಸ್ಪೆಷಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಏನಪ್ಪ ಗೋಲ್ಡ್ ಶಾಪ್ ಬಿಟ್ಬಿಟ್ಟು ಬೇರೆ ಕಡೆ ಬಂದುಬಿಟ್ಟಿದ್ದಾರೆ ಅಂತ ಅನ್ಕೋತಿದ್ದೀರಾ? ಸೊ ನಾವಿದ್ದೀವಿ ಮೈಸೂರು ಬ್ಯಾಂಗ್ಳೂರು ಹೈವೇಯಲ್ಲಿ. ಸೊ ಫಸ್ಟು ನಾವು ಯಾರು ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ. ಸೊ ನನ್ನ ವಾಯ್ಸ್ ಮಾತ್ರ ಕೇಳಿದ್ರಿ ನೀವು ಇಷ್ಟು ದಿನ. ಸೊ ನಾನು ಪೂಜಾ ಆ್ಯಂಡ್ ನನ್ನ ಹಸ್ಬೆಂಡ್ ಶರತ್. ಸೊ ನಾವಿಬ್ಬರು ನಿಮ್ಮೆಲ್ಲರನ್ನೂ ಎಂಟರ್ಟೈನ್ ಮಾಡೋಕ್ಕೆ ಅಥವಾ ನಿಮ್ಮೆಲ್ಲರಿಗೂ ಒಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಾವಿವತ್ತು ನಿಮ್ಮೆಲ್ಲರನ್ನೂ ಪಯಣ ಮ್ಯೂಸಿಯಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಗೋಲ್ಡ್ ಶಾಪ್ ತೋರಿಸ್ತಾ ಇದ್ವಿ, ಗೋಲ್ಡ್ ಡಿಸೈನ್ಸ್ ತೋರಿಸ್ತಾ ಇದ್ವಿ. ಸೊ ಸಡನ್ನಾಗಿ ಬೇರೆ ಕಡೆ ಬಂದಿದ್ದೀವಿ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಬನ್ನಿ ನೋಡ್ಬೋದು ಪಯಣ ಮ್ಯೂಸಿಯಂ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಯಾವಾಗಲೂ ಮೈಸೂರು ಬ್ಯಾಂಗ್ಳೂರು ಓಡಾಡುವಾಗ ನಾನು ಅಂದ್ಕೊಳ್ತಿದ್ದೆ ಏನಿದು ಟೈರ್ ಥರ ಮಾಡ್ತಿದ್ದಾರಲ್ಲ ಅಂತ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ. ಇನ್ಸ್ಟಾಗ್ರಾಮಲ್ಲಿ ನೋಡಿ ತುಂಬ ಜನ ಬಂದಿದ್ದರು. ಹಾಗೆ ರಜಾ ಇರೋದ್ರಿಂದ ಮಕ್ಕಳನ್ನ ಕರ್ಕೊಂಡು ಬಂದವರು ತುಂಬ ಜನ ಇದ್ದರು. ಸೊ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಇದ್ದರು ಅಂತ ಅನಿಸ್ತು. ಬಟ್ ದಟ್ಸ್ ಓಕೆ, ಇಟ್ ವಾಸ್ ವೆರಿ ನೀಟ್ಲಿ ಮೇಂಟೈನ್, ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ನಾವಿವತ್ತು ಪಯಣ ಕಾರ್ ಮ್ಯೂಸಿಯಂಗೆ ನಿಮ್ಮೆಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡಿ, ಪಯಣ ಕಾರ್ ಮ್ಯೂಸಿಯಂ ಯಾರು ಮಾಡಿರೋದು ಅಂದರೆ ನಮ್ಮ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು ಮಾಡಿರೋದು ಇದು. ಸೊ ವಿಂಟೇಜ್ ಕಾರ್ ಕಲೆಕ್ಷನ್ಸ್ ಇಲ್ಲಿ ಸಿಗುತ್ತೆ. ನೀವು ನೋಡ್ಬೋದು, ತುಂಬ ಚೆನ್ನಾಗಿರುವಂಥ ಕಾರ್ಗಳನ್ನ ಒಳಗಿಟ್ಟಿದ್ದಾರೆ. ಮುಂದೆ ವೀಡಿಯೋದಲ್ಲಿ ನೋಡ್ತಾ ಹೋಗಿ. ಇಲ್ಲಿ ನೋಡಿ ಪೂಜಾಶ್ರೀ ಅವರು ಫಸ್ಟ್ ಕಾರ್ ಹತ್ರನೇ ನೋಡಿ ಫುಲ್ ಶಾಕ್ ಆಗಿದ್ರು. ಆಮೇಲೆ ನಾನು ಟಿಕೆಟ್ ತೊಗೊಂಡು ಬಂದೆ. ಎಂಟ್ರಿ ಟಿಕೆಟ್ 50 ರುಪೀಸ್ ಅಷ್ಟೇ. ವರ್ತ್ ಅನ್ನಿಸ್ತು ನನಗೆ. ಸೊ ಮುಂದೆ ನಮ್ಮ ಪೂಜಾಶ್ರೀ ಅವರು ಹೇಳ್ತಾ ಹೋಗ್ತಾರೆ. ಸೊ ಇದು ಎವಲ್ಯೂಷನ್ ಆಫ್ ವೀಲ್ಸ್ ಅಂತ ಫಸ್ಟ್ ಇಟ್ಟಿದ್ರು, ಅಬೌಟ್ ದ ವೀಲ್ಸ್. ಆಮೇಲೆ ಹಳೆ ಎತ್ತಿನ ಗಾಡಿಗಳು ಮತ್ತು ಅದನ್ನೆಲ್ಲನೂ ಕಲೆಕ್ಷನ್ ಇಟ್ಟಿದ್ರು. ಸೊ ಮಕ್ಕಳಿಗೆ ಇದನ್ನೆಲ್ಲ ನಾವು ಈಗ ಡೈರೆಕ್ಟಾಗಿ ನೋಡೋಕ್ಕೆ ಸಿಗದೆ ಇದ್ದಾಗ ಈ ಥರ ಒಂದು ಮ್ಯೂಸಿಯಮಲ್ಲಿ ತೋರಿಸಿದಾಗ ಅವ್ರಿಗೂ ಗೊತ್ತಾಗುತ್ತೆ. ಸೊ ಹಳೆ ಕಾಲದಲ್ಲಿ ಈ ಥರ ಎಲ್ಲ ಇತ್ತು ಅಂತ. ಹಾಗೆ ಈ ವಿಂಟೇಜ್ ಕಾರ್ಸ್ ನೋಡ್ತಾ ಇದ್ರೆ ನನಗೆ ತುಂಬ ಖುಷಿ ಆಗ್ತಿತ್ತು. ಎಷ್ಟು ಕಲರ್ಫುಲ್, ಹಾಗೆ ಎಷ್ಟು ನೀಟ್ಲಿ ಮೇಂಟೈನ್ಡ್, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗಂತೂ. ಸೊ ನಿಮ್ಗೆ ಹೇಗೆ ಅನಿಸ್ತು ಶರತ್? ನನಗೆ ತುಂಬಾ ಖುಷಿ ಆಯ್ತು. ಎಷ್ಟು ಲಕ್ಸುರಿಯಸ್ ಕಾರ್ಗಳೆಲ್ಲ ಅವಾಗಿನ ಕಾಲದಲ್ಲೇ ಇತ್ತು ನೋಡಿ. ಇದೆಲ್ಲ ಬೈಕ್ ಕಲೆಕ್ಷನ್ಸ್, ಬೈಕ್ ಮತ್ತೆ ಸ್ಕೂಟರ್ ಕಲೆಕ್ಷನ್ಸ್ ಇಲ್ಲಿದೆ. ನಿಮ್ಗೆಲ್ಲ ಗೊತ್ತು ಚೇತಕ್, ನಾವು 90s ಕಿಡ್ಸ್ ಎಲ್ಲಾನು ನೋಡಿರ್ತೀವಿ. ಸೊ ಚೇತಕ್, SD ಇದೆಲ್ಲಾನು ಇತ್ತು. ಹಾಗೆ ಈ ಥರ ಕಾರ್ಸ್ ನಾವು ನೋಡಿದ್ದೀವಿ. ದಸರಾಲಿ ಯೂಶಲಿ ನಾವು ನೋಡ್ತಾ ಇದ್ವಿ. ಬಟ್ ಈಗ ಒಂದು ಮ್ಯೂಸಿಯಮಲ್ಲಿ ಹೋಗಿ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಹಾಗೆ ಮಕ್ಳಿಗೆ ತೋರ್ಸೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಪ್ರತಿಯೊಂದು ಕಾರ್ ಮುಂದೆನೂ ಕಾರ್ದು ಡೀಟೇಲ್ಸ್ ಎವ್ರಿಥಿಂಗ್ ಎಲ್ಲನೂ ಅಲ್ಲಿ ಮೆನ್ಷನ್ ಮಾಡಿದರು. ಹಾಗೆ ಅದನ್ನು ಅರೇಂಜ್ ಮಾಡಿದ ರೀತಿ ನನಗೆ ತುಂಬ ಇಷ್ಟ ಆಯಿತು. ಸೊ ಈ ಕಾರ್ ಬಂದು ಪಾಪ್ಯುಲರ್ ಮೂವಿ ಕಾರ್ ಅಂತ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ನೀಟಾಗಿ ಇಟ್ಟಿದ್ದಾರೆ. ಆ್ಯಂಡ್ ಎಲ್ಲ ಕಾರ್ ಮುಂದೆನೂ ಫೋಟೋಸ್ ತಗೊಂಡಿದ್ದೀನಿ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು ಅಂತ ಹೇಳ್ತೀನಿ. ಹಾಗೆ ನಾವು ಕೆಳಗಡೆ ನಡ್ಕೊಂಡು ಹೋಗಬೇಕು. ಕೆಳಗಡೆ ಹೋದಾಗ್ಲೂ ಅಲ್ಲಿ ಸ್ವಲ್ಪ ಕಾರ್ಸ್, ಟ್ರಕ್ಸ್ ಈ ಥರ ಎಲ್ಲನೂ ಅರೇಂಜ್ ಮಾಡಿದ್ದಾರೆ ಅಲ್ಲಿ. ಹಾಗೆ ಮಂಜುಷಾ ಮ್ಯೂಸಿಯಂ ಅಂತ ಹಳೆ ಕಾಲದ ವಸ್ತುಗಳನ್ನ ಎಲ್ಲ ಇಟ್ಟು ಅದೊಂದು ಮ್ಯೂಸಿಯಂ ಇದೆ. ಸೊ ಈ ಕಾರ್ಸ್ ಎಲ್ಲನೂ ಅಂದರೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅನ್ನೋಕ್ಕಿಂತ ನಂಗೆ ಏನು ಅನಿಸ್ತು ಅಂದರೆ ಹಳೆ ಕಾರ್. ನೋಡಿ, ಇಲ್ಲಿ ನಮ್ಮ ವಿಷ್ಣುದಾದ ಅವ್ರ ಕಾರ್ ಬರ್ತಿದೆ. ಮೇ ಬಿ ವಿಷ್ಣುದಾದ ಅವ್ರ ಫೋಟೋ ಇಟ್ಟಿದ್ದಾರೆ ಅಂದರೆ ಅದು ಅವ್ರು ಯೂಸ್ ಮಾಡ್ತಿದ್ದಿದ್ದು ಕಾರು ಅಂತ 100% ಅನಿಸುತ್ತೆ ನನಗೇನು. ಯಾರ್ಯಾರು ವಿಷ್ಣುದಾನ ಫ್ಯಾನ್ಸ್ ಇದ್ದೀರಾ ಎಲ್ಲರೂ ಲೈಕ್ ಮಾಡಿ. ಓಕೆ, ನೋಡಿ ಉಕ್ರೇನಲ್ಲಿ ಆರ್ಮಿಗೆ ಯೂಸ್ ಮಾಡ್ತಿದ್ದಂಥ ಟ್ರಕ್ ಇದು 1980s ಇದು. ಆವಾಗಲೇ ಅಷ್ಟೊಂದು ಅಪ್ಡೇಟೆಡ್ ಇದೆ ಅದು. ಹಾಗೆ ಇಲ್ಲಿ ಕೆಲವೊಂದು ಆಡಿ, ಬೆನ್ಸ್ ಎಲ್ಲನೂ ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಆ್ಯಂಡ್ ದ ಕಲರ್ಸ್ ಆಫ್ ದ ಕಾರ್ ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ವಿಂಟೇಜ್ ಕಾರ್ಸ್ ಯೂಶಲಿ ಡಿಫ್ರೆಂಟ್ ಕಲರ್ಸಲ್ಲಿ ಇತ್ತು. ಸೊ ಇದೆಲ್ಲ ಕಾಮನ್ ಕಲರ್ಸ್ ಇರ್ಬೋದು, ಬಟ್ ನಾವು ಮೇಲ್ಗಡೆ ನೋಡಿದ ಕಾರ್ಸ್ ವಾಸ್ ಎಕ್ಸಲೆಂಟ್. ಸೊ ನನಗೇನಂತ ಅನ್ನಿಸ್ತು ಅಂದರೆ ಇವತ್ತಿನ ಕಾಲದಲ್ಲಿ ಎಂಥ ಐಫೈ ಕಾರ್ಗಳಿದ್ರು ಸೊ ಈ ಥರ ವಿಂಟೇಜ್ ಕಾರ್ ಒಂದು ಇದ್ದಿದ್ರೆ ಎಷ್ಟು ಸಖತ್ತಾಗಿರ್ತಿತ್ತಲ್ವಾ ಅಂತ ಫೀಲ್ ಆಗ್ತಿತ್ತು ನನಗೆ. ಹೌದು, ಇದು ಮಂಜುಷಾ ಮ್ಯೂಸಿಯಂ. ಇಲ್ಲಿ ಹಳೆ ಕಾಲದ ವಸ್ತುಗಳು ಹಾಗೆ ದೇವ್ರುಗಳು ಎಲ್ಲನೂ ಇತ್ತು. ಇಲ್ಲಿ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಮರದ ಸೌಟ್ಗಳು. ಸೊ ಪ್ರತಿಯೊಂದು ನಾವು ಅಡುಗೆ ಮನೆಯಲ್ಲಿ ಏನು ಯೂಸ್ ಮಾಡ್ತೀವಿ ಅದೆಲ್ಲನೂ ಹಳೆ ಕಾಲದಲ್ಲಿ ಯಾವ್ಯಾವ ಥರ ಯೂಸ್ ಮಾಡ್ತಾಯಿದ್ರು ಅದನ್ನೆಲ್ಲ ಇಲ್ಲಿ ಇಟ್ಟಿದ್ರು. ಅದ್ರ ಕಲೆಕ್ಷನ್ ಒಂಥರ ಚೆನ್ನಾಗಿರುತ್ತೆ. ಈ ಥರ ಒನ್ಸ್ ಇನ್ ಅ ವೈಲ್ ಏನಾದರೂ ನಾವು ಹಳೇದೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಇಲ್ಲಿ ನೋಡ್ಬೋದು ತಾಳೆಗರಿ, ಹಾಗೆ ಹಳೆ ನ್ಯೂಸ್ ಪೇಪರ್ ಪ್ರತಿಯೊಂದನ್ನು ನೀಟಾಗಿ ಅದನ್ನು ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರಲ್ಲ. ಸೊ ಅದನ್ನು ಹೇಳಬೇಕು. ಇಲ್ಲಿ ಟೈಪಿಂಗ್ ಮಷೀನ್, ಸೊ ಹಳೆ ಕಾಲದಲ್ಲಿ ಹೆಂಗಿತ್ತು ಆ್ಯಂಡ್ ಇವಾಗ ನಾವು ಎಷ್ಟು ಟೆಕ್ನಾಲಜಿ ಬಂದಿದೆ. ಸೊ ಇವಾಗ ಟಚ್ಚಿಂದನೇ ಎಲ್ಲ ಟೈಪ್ ಮಾಡಿಬಿಡ್ಬೋದು. ಅವಾಗೆಲ್ಲ ಟೈಪಿಂಗ್ ಮಷೀನ್ ಪ್ರೆಸ್ ಮಾಡಿ ಎಲ್ಲ ಮಾಡಬೇಕಾಗಿತ್ತು. ಆ್ಯಂಡ್ ಇಲ್ಲಿ ಕೆಲವೊಂದು ಪೇಂಟಿಂಗ್ಸ್ ಇತ್ತು ಆ್ಯಂಡ್ ವೆರಿ ಬ್ಯೂಟಿಫುಲ್ಲಿ
ಮೇಂಟೈನ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೇ ನೋಡ್ಬೋದು, ಎಲ್ಲೂ ಒಂದು ಚೂರು ಗಲೀಜಿದೆ ಆ ಥರ ಏನಿಲ್ಲ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಸಮ್ಮರಲ್ಲಿ ಮಕ್ಕಳು ಜೊತೆ ಬನ್ನಿ.